ಶಿಡ್ಲಘಟ್ಟ ತಾಲೂಕಿನ ಕಾಳನಾಯಕನಹಳ್ಳಿ ಗ್ರಾಮದಲ್ಲಿ ಜಿಕೆವಿಕೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಶಿಡ್ಲಘಟ್ಟ ಪಿಎಲ್ಡಿ ಬ್ಯಾಂಕಿನ ಮಾಜಿ ಅಧ್ಯಕ್ಷ ಹಾಲಿ ನಿರ್ದೇಶಕ ಭೀಮೇಶ್ ಅವರು ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಹೊಂದಿದಾಗ ಮಾತ್ರ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ. ಈ ನಿಟ್ಟಿನಲ್ಲಿ ಜಿಕೆವಿಕೆ ವಿದ್ಯಾರ್ಥಿಗಳು ಗ್ರಾಮಸ್ಥರ ಮನಗೆಲ್ಲುವ ಕೆಲಸ ಮಾಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಿಕೆವಿಕೆ ವಿದ್ಯಾರ್ಥಿಗಳು ಕಳೆದ 3 ತಿಂಗಳಿಂದ ಕೈಗೊಂಡಿರುವ ಸೇವಾ ಕಾರ್ಯಗಳು ಪ್ರದರ್ಶನ ಮಾಡಲು ಇದೇ ಅಕ್ಟೋಬರ್ 8ರಂದು ನಡೆಯಲಿರುವ ಬೆಳೆ ಕ್ಷೇತ್ರ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದರು. ಅದೇ ಪ್ರಕಾರ ಅವ್ರು ಏನು ಇದುವರೆಗೂ ಮಾಡಿದಾರೆ 90 ದಿವಸದಲ್ಲಿ ಅದನ್ನೆಲ್ಲ ಅವರು ಅವತ್ತು ಪ್ರದರ್ಶನೆ ಮಾಡ್ತಾರೆ. ನಮ್ಮ ಅನುಮಾನಗಳ ರೈತರಿಗೆ ಏನಿರ್ತದೆ ಅದನ್ನೆಲ್ಲ ವಿಜ್ಞಾನಿಗಳ ಹತ್ರ ಕೇಳೋದಕ್ಕೆ ಅಜ್ಞಾನಿಗಳು ಸಹ ಜಿಕೆವಿಕಿಂದ ಬರ್ತಾ ಇದ್ದಾರೆ. ಅದಕ್ಕೆ ನಾನು ನಮ್ಮಲ್ಲಿ ರೈತರಲ್ಲಿ ಮನವಿ ಮಾಡೋದು ಏನಪ್ಪ ಅಂತಂದರೆ, ಈ ಕಾಳನಾಯಕನಹಳ್ಳಿ ಗ್ರಾಮಸ್ಥರು ಹಾಗೂ ಈ ಸುತ್ತಮುತ್ತಲಿನ ಜನರು, ಈ ತಾಲೂಕಿನ ರೈತರು ಅವತ್ತು ಅಕ್ಟೋಬರ್ 8ನೇ ತಾರೀಕು 25ರಂದು ಬರಬೇಕಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತಾ, ನಾವು ಕೃಷಿ ವಿಶ್ವವಿದ್ಯಾನಿಲಯ ಜಿಕೆವಿಕೆ ಬೆಂಗಳೂರಿನ ವಿದ್ಯಾರ್ಥಿಗಳು ಇಲ್ಲಿ ಗ್ರಾಮೀಣ ಕೃಷಿ ಕಾರ್ಯಾನುಭವ 2025-26 ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಕಾಳನಾಯಕನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದು 30 ದಿನಗಳ ಗ್ರಾಮೀಣ ಕಾರ್ಯಾನುಭವ ಶಿಬಿರವಾಗಿದ್ದು, ಈ ಒಂದು ನಮ್ಮ ಕಾಳನಾಯಕನಹಳ್ಳಿ ಗ್ರಾಮದಲ್ಲಿ ಒಂದು ರೈತರ ಸಮ್ಮುಖದಲ್ಲಿ ಅನೇಕ ಚಟುವಟಿಕೆಗಳ ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು, ಕಾರ್ಯಕ್ರಮಗಳನ್ನು ಹಾಗೂ ಅನೇಕ ಪದ್ಧತಿ ಪ್ರಾತ್ಯಕ್ಷಿತೆಗಳನ್ನು ನಾವು ರೈತರ ಸಮ್ಮುಖದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ರೈತರ ಜಮೀನಿನಲ್ಲಿ ಪ್ರಾತ್ಯಕ್ಷಿತೆ ತಾಕು ಎಂಬ ಒಂದು ಜಮೀನಿನ ಹೆಸರಿನಲ್ಲಿ ಇಟ್ಕೊಂಡು ಸುಮಾರು 45 ಬೆಳೆಗಳನ್ನು ನಾವು ಬೆಳೆದು ರೈತರಿಗೆ ನಾವು ತೋರಿಸಿದ್ದೇವೆ. ಅದೇ ರೀತಿ ನಮ್ಮ ಕಾಲೇಜಿನ ನೂತನ ತಂತ್ರಜ್ಞಾನಗಳು ಕೂಡ ಅಳವಡಿಸಿದ್ದೇವೆ. ಇದರ ಒಂದು ಯಶಸ್ಸಿಗಾಗಿ ಅಕ್ಟೋಬರ್ 8, 2025 ಬುಧವಾರದಂದು ಅಂತಿಮ ಒಂದು ಬೆಳೆ ಕ್ಷೇತ್ರೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ಜಿಲ್ಲೆಯ ತಾಲೂಕಿನ ಎಲ್ಲ ರೈತ ಬಾಂಧವರು ಈ ಒಂದು ಅಂತಿಮ ಕ್ಷೇತ್ರೋತ್ಸವಕ್ಕೆ ಬಂದು ಕೃಷಿ ವಿಜ್ಞಾನಿಗಳು ಮತ್ತು ರೈತರ ನಡುವೆ ಕೃಷಿ ಸಂಬಂಧಿತ ಚಟುವಟಿಕೆಗಳ ಬಗ್ಗೆ ಚರ್ಚೆ ನಡೆಯಲಿದ್ದು, ರೈತರ ಅನೇಕ ಕೃಷಿ ಸಮಸ್ಯೆಗಳಿಗೆ ಅಲ್ಲಿ ಪರಿಹಾರ ಕೊಡಲಿದ್ದು, ಆದ್ದರಿಂದ ಎಲ್ಲ ರೈತ ಬಾಂಧವರು, ಗ್ರಾಮಸ್ಥರು ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದು ತಪ್ಪದೇ ಬನ್ನಿ ಎಂದು ಕೇಳಿಕೊಳ್ಳುತ್ತೇನೆ. ಇದೇ ವೇಳೆಯಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಕಳೆದ 3 ತಿಂಗಳಿಂದ ಕೈಗೊಂಡಿರುವ ಸೇವಾ ಕಾರ್ಯಗಳ ಕುರಿತು ವಿಚಾರಣೆ ನೀಡಿದರು. ಸಂವಾದ ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯ ಮುಖಂಡರು ಹಾಗೂ ರೈತರು ಭಾಗವಹಿಸಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.